ವೆಲ್ಕಮ್ ಬ್ಯಾಕ್. ರಿಪಬ್ಲಿಕನ ಯಾವ ಸುದ್ದಿಯನ್ನ ಪ್ರಸಾರ ಮಾಡುತ್ತೋ ಅದು ತಾರ್ಕಿಕ ಅಂತ್ಯ ಕಾಣೋ ತನಕ ಆ ವರದಿಯನ್ನ ಕೈ ಬಿಡಲ್ಲ. 10 ಗಂಟೆಗೆ ನಾವು ಸುದ್ದಿ ಪ್ರಸಾರ ಮಾಡಿದ್ವಿ, ಅದರ ಬಿಗ್ ಇಂಪ್ಯಾಕ್ಟ್ ಈಗಲೇ ಆಗಿದೆ. ಕಲಬುರಗಿ ಜಯದೇವ ಆಸ್ಪತ್ರೆಯಲ್ಲಿ ನೀರಿಗಾಗಿ ಪರದಾಟ ಇತ್ತು. ರಿಪಬ್ಲಿಕನ ವರದಿಯ ಬೆನ್ನಿಗೆ ಜಿಲ್ಲಾಡಳಿತ ಎಚ್ಚೆತ್ತುಕೊಂಡಿದೆ. ರಿಪಬ್ಲಿಕನ ವರದಿ ಬಿತ್ತರವಾದ 10 ನಿಮಿಷಕ್ಕೆ ಡಿಸಿ ಎಂಟ್ರಿ ಕೊಟ್ಟಿದ್ದಾರೆ. ಜಿಮ್ಸ್ ಆಸ್ಪತ್ರೆಗೆ ಭೇಟಿ ಕೊಟ್ಟು ಪರಿಶೀಲನೆಗೆ ಮುಂದಾಗಿದ್ದಾರೆ. ಡಿಸಿ ದೃಶ್ಯದಲ್ಲೂ ಕೂಡ ಗಮನಿಸ್ತಾ ಇದ್ದೀವಿ. ರಿಪಬ್ಲಿಕನ ಸುದ್ದಿ ಪ್ರಸಾರ ಮಾಡಿರುವ 10 ನಿಮಿಷದಲ್ಲೇ ಜಿಲ್ಲಾಧಿಕಾರಿ ಫೌಜಿಯಾ ಸ್ಥಳಕ್ಕೆ ಭೇಟಿ ಕೊಟ್ಟಿರುವ ದೃಶ್ಯ ನಾವು ಗಮನಿಸ್ತಾ ಇದ್ದೀವಿ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಓಂ ಪ್ರಕಾಶ್. ಸ್ಪಾಟ್ ಇಂದಲೇ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಓಂ ಪ್ರಕಾಶ್, ರಿಪಬ್ಲಿಕನ ಜನರ ಸಮಸ್ಯೆಗಳ ಕುರಿತಾಗಿ ವರದಿ ಮಾಡಿದ್ರೆ ತಾರ್ಕಿಕ ಅಂತ್ಯ ಸಿಗೋ ತನಕ ಬಿಡಲ್ಲ. ನಾವು ವರದಿ ಮಾಡಿದ 10 ನಿಮಿಷಕ್ಕೆ ಜಿಲ್ಲಾಧಿಕಾರಿಗಳ ದೌಡಾಯಿಸಿದ್ದಾರೆ. ಸದ್ಯ ಏನ್ ಬೆಳವಣಿಗೆ ಆಗ್ತಾ ಇದೆ ಅಲ್ಲಿ ಮಾಹಿತಿ ಕೊಡಬಹುದಾ? ಶ್ರುತಿ, ಖಂಡಿತವಾಗ್ಲೂ ಏನು ಜಯದೇವ ಆಸ್ಪತ್ರೆಯಲ್ಲಿ ನೀರಿನ ಸಮಸ್ಯೆಯಿಂದ ಆಪರೇಷನ್ ಸ್ಥಗಿತ ಆಗಿದೆ ಅನ್ನುವಂಥ ವಿಚಾರ ರಿಪಬ್ಲಿಕ್ ಕನ್ನಡ ಬಿತ್ತರ ಮಾಡಿದ ಬಳಿಕ ಇದೀಗ ಕಲಬುರಗಿ ಜಿಲ್ಲಾಧಿಕಾರಿಯಾದಂಥ DC ಆದಂಥ ಫೌಜಿಯಾ ತರ್ನುಮ್ ಮೇಡಮ್ ಅವರು ಈ ಒಂದು ಜಯದೇವ ಆಸ್ಪತ್ರೆಗೆ ಬಂದು ವಿಸಿಟನ್ನು ಮಾಡಿರುವಂಥದ್ದು. ಇಲ್ಲಿರುವಂಥ ಸಮಸ್ಯೆಗಳನ್ನು ಕೂಡ ಖುದ್ದು ಇಲ್ಲಿರುವಂಥ ವೈದ್ಯಾಧಿಕಾರಿಗಳಿಂದ ಆ ಮಾಹಿತಿಯನ್ನು ಪಡೆದಿರುವಂಥದ್ದು. ನಾನು ಅವರನ್ನೇ ಮಾತಾಡಿಸ್ತಾ ಹೋಗ್ತೀನಿ ನೇರವಾಗಿ. ಮೇಡಮ್, ತಾವು ವಿಸಿಟ್ ಕೊಟ್ಟಿರಿ, ಇಲ್ಲಿರುವಂಥ ಸಮಸ್ಯೆಗಳ ಬಗ್ಗೆ ನಿಮ್ಮ ಗಮನಕ್ಕೆ ಬಂದಿದೆ ಅಂತ ಅನ್ಕೋತೀನಿ. ಏನೇನಿದೆ ಮೇಡಮ್ ಸಮಸ್ಯೆ? ಈಗ ತಮಗೆ ಗೊತ್ತಿರೋ ಹಾಗೆ 2 ಲಕ್ಷ ಲೀಟರ್ ನೀರು ದಿನ ಜಿಮ್ಸ್ ಫೆಸಿಲಿಟಿಯಲ್ಲಿ ಬೇಕು. ಜಿಮ್ಸಲ್ಲಿನೇ ಒಂದು ಫ್ಲೋರಲ್ಲಿ ಜಯದೇವ ಆಪರೇಷನಲ್ ಇರೋದು. ಹೊಸ ಬಿಲ್ಡಿಂಗ್ ಇನ್ನೂ ನಡೀತಾ ಇದೆ. ನಿನ್ನೆ ಮೊನ್ನೆ ಸ್ವಲ್ಪ ನಮ್ಮ ಬೆನ್ನೆತೋರ ಬ್ಯಾರೇಜ್ ಹತ್ರ ನೀರು ಬಹಳ ಟರ್ಬಿಡಿಟಿ ಬಹಳ ಹೆಚ್ಚು ಇತ್ತು ಅಂತ ಅವ್ರಿಗೆ ಟ್ರೀಟ್ಮೆಂಟ್ ನಡಿ ಈಗ ಶುರು ಮಾಡೋಣ. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್, ಬಾಯಲ್ಲಿ ಹೇಳಿ ಕೇಸರಿ. ಮಾಡೋದಕ್ಕೆ ಸ್ವಲ್ಪ ತಡ ಆಗತ್ತೆ ಅಂತ ಹೇಳಿ ಅವರು ತಾತ್ಕಾಲಿಕವಾಗಿ ಟ್ಯಾಂಕರ್ ಮೂಲಕ ಸರಬರಾಜು ಮಾಡಿದ್ದಾರೆ. 2 ಲಕ್ಷ ಲೀಟರ್ ಅವ್ರದ್ದು ಬೇಡಿಕೆ, ಅದರಲ್ಲಿ 1,80,000 ಲೀಟರ್ ಟ್ಯಾಂಕರ್ ಮೂಲಕ ಸರಬರಾಜು ಆಗಿದೆ. ಅವರು 2 ದಿವಸ ಇಲೆಕ್ಟಿವ್ ಸರ್ಜರಿ ಸ್ವಲ್ಪ ಸ್ಥಗಿತ ಮಾಡಿ ಬರೀ ಎಮರ್ಜೆನ್ಸಿ ಕೇಸಸ್ ಕಂಟಿನ್ಯೂ ಮಾಡೋ ರೀತಿ ಡಿಸಿಷನ್ ಡೈರೆಕ್ಟರ್ ಜಿಮ್ಸ್ ಮತ್ತು ಡೈರೆಕ್ಟರ್ ಜಯದೇವ ಅವರು ತೊಗೊಂಡಿದ್ದಾರೆ. ಮತ್ತು ಇವತ್ತಿಂದ ಎಲ್ಲ ಸ್ಟಾರ್ಟ್ ಆಗಿದೆ. ಕ್ಯಾತ್ ಲ್ಯಾಬ್ ಮಿಸ್ ಆಗಿದೆ, ಇಟ್ ಈಸ್ ನಾಟ್ ವರ್ಕಿಂಗ್ ಅಂತ. ಕ್ಯಾತ್ ಲ್ಯಾಬ್ ಇಸ್ ಫುಲ್ಲಿ ಆಪರೇಷನಲ್, ಸತತವಾಗಿ ಆಪರೇಷನ್ ಇದೆ. ದಿನ ಒಂದು 30 ಪೇಷಂಟ್ಸ್ ಕ್ಯಾತ್ ಲ್ಯಾಬ್ದು ಸರ್ವಿಸಸ್ ಬಳಕೆ ಮಾಡ್ತಾ ಇದ್ದಾರೆ. ಇಲ್ಲಿ ಏನು ಸಾಕಷ್ಟು ಬಡ ರೋಗಿಗಳು ಬರ್ತಾ ಇರುತ್ತದೆ, ಜಿಮ್ಸ್ ಆಗಲಿ ಜಯದೇವ ಆಗಲಿ, ಅಂಥವ್ರಿಗೆ ಸರಿಯಾದ ಸಮಯಕ್ಕೆ ಆಪರೇಷನ್ ಆಗಲಿಲ್ಲ ಅಂತಂದರೆ ಎಲ್ಲೋ ಒಂದು ಕಡೆ ಆತಂಕ ಇರುತ್ತೆ ಅನ್ನೋಂಥದ್ದು. ದುಡ್ಡು ಕೊಟ್ಟು ₹1,000 ಖರ್ಚು ಮಾಡಿ ಹೊರಗಡೆ ಆಪರೇಷನ್ ಮಾಡ್ಕೊಳ್ಳೋಕ್ಕಾಗಲ್ಲ. ಇಲ್ಲ, ಇಲ್ಲಿ ತಮಗೆ ಗೊತ್ತಿರೋ ಹಾಗೆ ಫುಟ್ಫಾಲ್ನೂ ಜಾಸ್ತಿ ಇದೆ. ಇಡೀ ಕಲ್ಯಾಣ ಕರ್ನಾಟಕ ರೀಜನಿಂದ ಅಕ್ಕಪಕ್ಕ ಜಿಲ್ಲೆಗಳಿಂದ ಭಾಳಷ್ಟು ಬಡವರು ಬರ್ತಾರೆ. ಇಲ್ಲಿ ಸೇವೆಗಳು ಅವರು ಬಳಕೆ ಮಾಡಿಸ್ಕೊಳ್ತಾ ಇದ್ದಾರೆ. ಡೆಡಿಕೇಟೆಡ್ ಟೀಮ್ ಆಫ್ ಡಾಕ್ಟರ್ಸ್ ಇದ್ದಾರೆ. 1-2 ದಿವಸ ಸ್ವಲ್ಪ ಕೋಆರ್ಡಿನೇಷನಲ್ಲಿ ನೀರಿಂದು 1 ದಿವಸ ಮಾತ್ರ ಡಿಲೇ ಆಗಿರೋದು. ಯಾವ ರೀತಿ ಆಪರೇಷನ್ ಸ್ಥಗಿತ ಆಗಲಿಲ್ಲ ಮತ್ತು ಕ್ಯಾತ್ ಲ್ಯಾಬ್ ಸಹ ಆಪರೇಷನ್